ಗುಡ್ ಮಾರ್ನಿಂಗ್. ರೋಡ್ ಸೇಫ್ಟಿ ವೀಕ್ ಜೊತೆ ನಾವು ಡ್ರೈವರ್ ದೃಷ್ಟಿ ಅನ್ನೋ ಪ್ರೋಗ್ರಾಮ್ ಕೂಡ ಹಾಕೊಂಡಿದ್ದೀವಿ. ಇದರಲ್ಲಿ ಕಣ್ಣಿನ ದೃಷ್ಟಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಸ್ಪಷ್ಟ ದೃಷ್ಟಿ ಡ್ರೈವ್ ಮಾಡೋದಕ್ಕೆ, ಡ್ರೈವರ್ ಸೇಫ್ಟಿ, ಅವ್ರ ಪ್ಯಾಸೆಂಜರ್ ಸೇಫ್ಟಿ, ಮುಂದೆಯಿಂದ ಬರ್ತಾ ಇರೋ ವೆಹಿಕಲ್ಸ್ ಅವ್ರ ಸೇಫ್ಟಿ ಇರ್ಲಿ ಅಥವಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಪೆಡೆಸ್ಟ್ರಿಯನ್ಸ್ ಇರ್ಲಿ, ಎಲ್ಲಾ ಸೇಫ್ಟಿಗೂ ತುಂಬಾನೇ ಇಂಪಾರ್ಟೆಂಟ್. ಇವಾಗ ಕಣ್ಣಲ್ಲಿ ಬೇರೆ ಬೇರೆ ಕಾರಣಗಳಿಂದ ದೃಷ್ಟಿದೋಷ ಬರೋ ಚಾನ್ಸ್ ಇರುತ್ತೆ. ಕೆಲವರಿಗೆ ಕನ್ನಡ ನಂಬರ್ ಇರಬಹುದು, ಸ್ವಲ್ಪ ಹತ್ರದೆಲ್ಲ ಕಾಣಿಸ್ತಾ ಇರುತ್ತೆ, ತುಂಬಾ ದೂರ ಇರೋದೆಲ್ಲ ಇಟ್ ಇಸ್ ನಾಟ್ ವೆರಿ ಕ್ಲಿಯರ್. -1, -1.5 ಇರೋದೆಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಮ್ ಹತ್ರದೆಲ್ಲ ಕಾಣಿಸ್ತಾ ಇದೆ ಅಂತ. ಬಟ್ ಸಿಗ್ನಲ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರಬಹುದು ಅವರಿಗೆ, ಅಥವಾ ಯಾವ್ದಾದ್ರು ಇನ್ಸ್ಟ್ರಕ್ಷನ್ಸ್ ಬೋರ್ಡ್, ಸ್ಪೀಡ್ ಲಿಮಿಟ್ಸ್ ಇರ್ಲಿ, ಇನ್ನೇನೋ ಬರ್ದಿರೋದಿರ್ಲಿ, ಸ್ಟಾಪ್ ಅಂದ್ರೆ ಏನೇ ಇರೋದಿದ್ರು ಕಾಣಿಸ್ಲಿಲ್ಲ ಅಂದ್ರೆ ಅದು ತೊಂದರೆ ಆಗುತ್ತೆ. ಸಡನ್ ಆಗಿ ಬ್ರೇಕ್ ಹಾಕಿ ಹತ್ರ ಬಂದ ತಕ್ಷಣ ನೋಡಿ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಮುಂದ್ಗಡೆ ಇರೋದು ತೊಂದ್ರೆ, ಹಿಂದ್ಗಡೆಯಿಂದ ಬಂದು ಓಡಿಸ್ತಾ ಇರೋ ಗಾಡಿ ಓಡಿಸ್ತಾ ಇರೋರ್ಗು ತೊಂದ್ರೆ. ಸೊ ಇನ್ನು ಕೆಲವರಿಗೆ ಸಮೀಪ ದೃಷ್ಟಿ, 40 ಇಯರ್ಸ್ ಆದ್ಮೇಲೆ ಎಲ್ಲರಿಗೂ ಹತ್ರ ನೋಡೋದಿಕ್ಕೆ ಕನ್ನಡಕ ಬೇಕಾಗುತ್ತೆ. ನಾವ್ ಎಲ್ಲೇ ಹೋಗ್ಬೇಕಂದ್ರು ಇವಾಗ ಗೂಗಲ್ ಮ್ಯಾಪ್ಸ್ ಹಾಕಿನೇ ಹೋಗೋದು ಅಡ್ರೆಸ್ ನೋಡೋದಿಕ್ಕೆ. ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಅದಕ್ಕೂ ಕನ್ನಡಕ ಬೇಕಾಗುತ್ತೆ. ಈ ತರ ಎಲ್ಲ ದೀಸ್ ಆರ್ ಕಾಮನ್ ಐ ಪ್ರಾಬ್ಲಮ್ಸ್. ಸೊ ಈ ತರ ಎಲ್ಲ ತೊಂದರೆ ಇರ್ಬೇಕಾದ್ರೆ ರೆಗ್ಯುಲರ್ ಆಗಿ ಕಣ್ ಚೆಕ್ಅಪ್ ಮಾಡಿಸ್ಕೊಂಡು ಅದಕ್ಕೆ ಏನಾದ್ರು ತೊಂದರೆ ಇದೆ ಅದಕ್ಕೆ ಕರೆಕ್ಟ್ ಪವರ್ ಇದ್ದು ಕನ್ನಡಕ ಹಾಕೋಬೇಕು. ಇನ್ನು 40 ಇಯರ್ಸ್ ಆದ್ಮೇಲೆ ಕಣ್ಣಲ್ಲಿ ಬೇರೆ ಬೇರೆ ತೊಂದರೆಗಳು ಬರೋ ಚಾನ್ಸ್ ಇರುತ್ತೆ. ಕಣ್ಣಿನ ನರಕ್ಕೆ ತೊಂದರೆ ಬರಬಹುದು, ಗ್ಲಾಕೋಮಾ ಅಂತ ಹೇಳ್ತೀವಿ. ಗ್ಲಾಕೋಮಾ ಅನ್ನೋ ಕಂಡೀಷನ್ ಅಲ್ಲಿ ಮುಂದೆ ಇರೋದೆಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ, ಆದ್ರೆ ಸೈಡ್ಸ್ ಇಂದ ಮುಂದೆ ಬರೋ ಕಾಣಿಸ್ತಾ ಇರಬಹುದು, ಸೈಡ್ ಇಂದ ಯಾವ್ದೋ ಗಾಡಿ ಬರ್ತಾರೆ, ಯಾರು ನಡ್ಕೊಂಡ್ ಬರ್ತಾ ಇರ್ತಾರೆ, ಅದೆಲ್ಲ ಕಾಣಿಸೋದಿಲ್ಲ. ಅದು ಸ್ಪೆಸಿಫಿಕ್ ಕಂಡೀಷನ್ ಗ್ಲಾಕೋಮಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ತೀರಾ ಜಾಸ್ತಿ ಆಗೋ ತನಕ ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಮುಂದೆ ಇರೋರೆಲ್ಲ ಕಾಣಿಸ್ತಾ ಇರ್ತಾರೆ. ಸೊ ಈ ಕಂಡೀಷನ್ ನೀವು ರೆಗ್ಯುಲರ್ ಚೆಕ್ಅಪ್ ಮಾಡ್ಬೇಕಾದ್ರೆ, ನಾವು ನೋಡ್ಬೇಕಾದ್ರೂ ಗೊತ್ತಾಗುತ್ತೆ. ಈ ಕಣ್ಣಿನ ನರದ ತೊಂದರೆಗಳನ್ನ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ಒಂದು ಸ್ಟೇಜ್ ದಾಟಿ ಹೋಗಾದ್ಮೇಲೆ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ನಾವ್ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಮತ್ತೆ ಮತ್ತೆ ನಾವು ಇನ್ನು ಜಾಸ್ತಿ ಆಗದೆ ಇರೋದಕ್ಕೆ ನಾವು ಟ್ರೈ ಮಾಡಬಹುದೇ ಹೊರತು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಡಯಾಬಿಟಿಸ್ ಇರುತ್ತೆ ಅಥವಾ ಬೇರೆ ಕಾಯಿಲೆ, ಇವಾಗ ಅದೆಲ್ಲ ತುಂಬಾನೇ ಕಾಮನ್. BP ಜಾಸ್ತಿ ಇರುತ್ತೆ ಅಂಡ್ ರೆಗ್ಯುಲರ್ ಆಗಿ ಕಮರ್ಷಿಯಲ್ ವೆಹಿಕಲ್ ಓಡಿಸ್ತಾ ಇರೋರ್ಗಂತೂ ಇದು ತುಂಬಾನೇ ಕಾಮನ್. ಸ್ಟ್ರೆಸ್ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ. ಸೊ BP, ಡಯಾಬಿಟಿಸ್ ಎಲ್ಲ ಅನ್ಕಂಟ್ರೋಲ್ ಇದ್ರೆ ಅದರಿಂದ ಕೂಡ ಕಣ್ಣಿನ ನರಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ರೆಗ್ಯುಲರ್ ಚೆಕ್ಅಪ್ ಇಸ್ ಡೆಫಿನೆಟ್ಲಿ ಕಂಪಲ್ಸರಿ, ಎಸ್ಪೆಷಲಿ 40 ವರ್ಷ ಆದ್ಮೇಲೆ. ಅದ್ ಬಿಟ್ರೆ ಕಣ್ಣು ಪೊರೆ, ಮೊದಲೆಲ್ಲ ಕಣ್ಣು ಪೊರೆ ಅಂದ್ರೆ 60-70 ವರ್ಷ ಆದ್ಮೇಲೆ ಬರೋದು. ಇವಾಗ 40 ಇಯರ್ಸ್ 50 ಇಯರ್ಸ್ ಅಲ್ಲೇ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಗೇನ್ ಅದಕ್ಕೆ ರೆಗ್ಯುಲರ್ ಚೆಕ್ಅಪ್ ಮಾಡಿಸಿ ಆ ತರ ಏನಾದ್ರು ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ನಮ್ಮ ಡ್ರೈವರ್ ದೃಷ್ಟಿ ಪ್ರೋಗ್ರಾಮ್ ಇದು ಯಾಕೆ ಹಮ್ಮಿಕೊಂಡಿದೀವಿ ಅಂದ್ರೆ, ಸುಮಾರು ಜನ ಏನ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಟೈಮ್ ಇರೋದಿಲ್ಲ. ಟೈಮ್ ಇದ್ರು ಪ್ರೈವೇಟ್ ಹಾಸ್ಪಿಟಲ್ಸ್ ಹೋದ್ರೆ ತುಂಬಾ ಅದು ಖರ್ಚಾಗುತ್ತೆ, ಟೆಸ್ಟ್ ಗಳಿಗೆಲ್ಲ ತುಂಬಾ ಇದಾಗುತ್ತೆ ಅಂತ ಬರೋದಿಲ್ಲ. ಸೊ ಇದರಲ್ಲಿ ನಮ್ದು ಫ್ರೀ ಐ ಚೆಕ್ಅಪ್ ಇರುತ್ತೆ. ಮತ್ತೆ ಕಣ್ಣಿನ ಪೊರೆ ಏನಾದ್ರು ಇದ್ರೆ ಎಲ್ಲಾ ಟೆಸ್ಟ್ ಗಳು ಪ್ಲಸ್ ಸರ್ಜರಿ, ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದ್ದಾರೆ ಅವರು, ಬಟ್ ಸರ್ಜರಿ ಫ್ರೀ ಆಗಿ ಮಾಡ್ತಾ ಇದೀವಿ. ಸೊ ಈ ಫೆಸಿಲಿಟಿ ಯೂಸ್ ಮಾಡ್ಕೊಂಡು ಕಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ರೋಡ್ ಸೇಫ್ಟಿ ವೀಕ್ ಅಂದ್ರೆ ಇವಾಗ ಒಂದು ವಾಹನ ಚಲಾವಣೆ ಮಾಡುವಾಗ ಕಾರ್ ಇದ್ದರು ಫ್ರಂಟ್ ಇಬ್ರು ಡ್ರೈವರ್ ಇಬ್ರು ಕೂಡ ಸೀಟ್ ಬೆಲ್ಟ್ ಹಾಕ್ಬೇಕು. ಸೀಟ್ ಬೆಲ್ಟ್ ಹಾಕಿದ್ರೆ ನಿಮ್ಗೆ ಸೇಫ್ಟಿ. ಒಂದು ಕಾರಲ್ಲಿರುವ ಏನೋ ಒಂದು ಆಕ್ಸಿಡೆಂಟ್ ಆದಾಗ ಅದು ಏರ್ ಬ್ಯಾಗ್ ನಿನ್ನ ಕಾಪಾಡ್ತದೆ. ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಯ್ತು, ಹೊಸೂರು MLA ಮಗಂದು, ಅವರು ಒಬ್ರು ಸೇಫ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಕಾರ್ ಫುಲ್ ಡ್ಯಾಮೇಜ್ ಆಯ್ತು. ಕಾರಲ್ಲಿ ಫುಲ್ ಡ್ಯಾಮೇಜ್ ಆದ್ರೂ ಏರ್ ಬ್ಯಾಗ್ ಅದು ಓಪನ್ ಆಗಿಲ್ಲ. ಅದು ಆಡಿ Q3 ಗಾಡಿ ಅದು ಯಾರು ಓಪನ್ ಇಲ್ಲ. ಆ ಕಾರಲ್ಲಿ ಎಷ್ಟು 7 ಮೆಂಬರ್ಸ್ ಇದ್ರು, 7 ಮೆಂಬರ್ಸ್ ಡೆತ್ ಆಯ್ತು. ಸ್ಪೀಕ್ ಅವರು ಸೀಟ್ ಬೆಲ್ಟ್ ಹಾಕೊಂಡಿದ್ರೆ ಯಾರಾದ್ರೂ ಬಸ್ ಉಳಿಬಾರಾಗಿತ್ತು. ಆದ್ರಿಂದ ಆ ಸೀಟ್ ಬೆಲ್ಟ್ ಟೂರಿಸಂ ಹೋಗ್ತಾ ಇರ್ತೀರ, ಪೊಲೀಸ್ ಬೈಕ್ ಯಾರಂತಾರೆ ಕ್ಯಾಪ್ ತರ ಹೆಲ್ಮೆಟ್ ಹಾಕೊಂಡು ಅದೆಲ್ಲ ಸೇಫ್ಟಿ ಇಲ್ಲ. ಅದು ನಿಮ್ಗೆ ಸೇಫ್ಟಿನೇ ಬರಲ್ಲ. ಒಂದು ISI ಮಾತ್ರ ಹೆಲ್ಮೆಟ್, ಫುಲ್ ಹೆಲ್ಮೆಟ್. ಮನುಷ್ಯನಿಗೆ ಮೇನ್ ಬೇಕಾಗಿರೋದು ತಲೆಗೆ ಏನು ಬೇಕಾಗಿಲ್ಲ ಅಂದ್ರೆ ಡಾಕ್ಟರ್ ಏನಾದ್ರು ಕಾಪಾಡ್ತಾರೆ. ಇನ್ನ ತಲೆಗೆ ಮೇಜರ್ ಬೇಕು ಅಂದ್ರೆ ಡಾಕ್ಟರ್ಗೆ ಏನೂ ಕಾಪಾಡ, ಬೇರೆ ಬೇರೆ ಯಾರಾದ್ರೂ ಅಂಗಕ್ಕೂ ಇದ್ರೆ ತುಂಬಾ ಕಾಪಾಡ ಡಾಕ್ಟರ್ ಕೆಲವು ಆಗ್ತದೆ. ಇಲ್ಲ ತಲೆಗೆ ಜಾಸ್ತಿ ಮೇಜರ್ ರೇಟ್ ಅಂದ್ರೆ
ಡಾಕ್ಟರ್ಗಳು ಕಾಪಾಡಕ್ ಆಗಲ್ಲ. ಅದನ್ನ ಮೇನ್ ಹೋಗುವಾಗ ಒಳ್ಳೆ ಹೆಲ್ಮೆಟ್ ಆಗ್ತದೆ, ಒಳ್ಳೆ ISI ಹೆಲ್ಮೆಟ್ ಆಗ್ತದೆ. ಅದೇ ರೀತಿ ಇವಾಗ ವೀಲಿಂಗ್ ಮಾಡೋದು ಹುಡುಗರುಗಳಿಗೆ ಇವಾಗ ನಾವಾದ್ರೂ ನಮ್ಗೆ ಯೂನಿಫಾರ್ಮ್ ಕಂಡ್ರೆ ವೀಲಿಂಗ್ ಮಾಡೋದು ಸಿಗಲ್ಲ. ನೀವ್ಯಾರು ಇರ್ತೀರ, ನಮ್ ಜನತೆ ಹೇಳಿ ಈಗ ವೀಲಿಂಗ್ ಮಾಡೋದು ನಿಲ್ಸ್ಕೊಂಡು ಯಾರಾದ್ರೂ ನೀವು ಇಲ್ಲ ನಮಗೂ ಕಾಲ್ ಮಾಡಕ್ಕೆ ಒಂದೊಂದು ಕಾಲ್ ಮಾಡಿ ಒಂದೊಂದು ಅವ್ರು ಬಂದು ಅವ್ರಿಗೆ ಏನ್ ಪನಿಷ್ಮೆಂಟ್ ಇರ್ತ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾರೆ. ತಂದೆ ತಾಯಿ ಗೊತ್ತಿರಲ್ಲ ನಮ್ಮ ಮಗ ಇಲ್ಲಿ ವೀಲಿಂಗ್ ಮಾಡ್ತಾ ಇದನೋ ಇಲ್ಲಿ ಮಾಡ್ತಾ ಇರೋ ಗೊತ್ತಿರಲ್ಲ ಹೇಳಿ. ಅದೇ ಒಳ್ಳೆ ರೀತಿ ಹೆಲ್ಮೆಟ್ ಹಾಕೊಳ್ಳಿ. ಮತ್ತೆ ತಿಳ್ಕೊಳ್ಳಿ, ಮಕ್ಳುಗಳು ಕೂರ್ಸ್ಕೊಳ್ಳಿ, 3 ಜನ ಹೋಗೋದು, 4 ಜನ ಹೋಗೋದು, ಮಕ್ಳುಗಳಿಗೆ ಟ್ಯಾಂಕ್ ಮೇಲೆ ಮಕ್ಳು ಕೂರ್ಸ್ಕೊಂಡಿರ್ತಾರೆ. ಆದ್ರೆ ಮಕ್ಳು ಬಗ್ಗೆ ಯಾರು ಕೇರ್ ತಗೊಳಲ್ಲ. ಇವಾಗ ಆಕ್ಚುಲಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ 9 ತಿಂಗಳು ಹೆಲ್ಮೆಟ್ ಹಾಕ್ಬೇಕು ಅಂತ. 9 ತಿಂಗಳಿಗೆ ಹೆಲ್ಮೆಟ್ ಹಾಕ್ಬೇಕಂತ ಒಂದು ಅವಾರ್ನೆಸ್ ನಡೀತಾ ಇದೆ, ಇನ್ನು ಆಗಿಲ್ಲ. 4 ವರ್ಷ ಮೇಲ್ಪಟ್ಟು ಎಲ್ಲಾ ಮಕ್ಕಳು ವರ್ಷ ಹೆಲ್ಮೆಟ್ ಹಾಕ್ಬೇಕು. ಹಾಕಿದ್ರೆ ಒಂದು ಸೇಫ್ಟಿ ಅಂತ ಹೇಳಿ ಇದೆ. ಅದರಿಂದ ಮತ್ತೆ ರಸ್ತೆ ಗುಂಡಿ ಎಲ್ಲಿ ಸ್ಪೀಡ್ ಹೋಗೋದು ಲಿಮಿಟ್ ಅಲ್ಲಿ ನೋಡಿ. ಇವಾಗ ರೈಟ್ ಸೈಡಿಂದ ಓಟಾಕ್ ಮಾಡೋದು, ಲೆಫ್ಟ್ ಸೈಡಿಂದ ಓಟಾಕ್ ಮಾಡೋದು, ಜಿಗ್ಜಾಗ್ ಓಡಿಸೋದು ಅದೆಲ್ಲ ಅದು ಏನು ಅನ್ಸಲ್ಲ. ಒಂದು ಕ್ಲಿಯರ್ ಆಗಿ ನೀವು ಇಲ್ಲ ನಿಮ್ಮಂತ 4 ಜನ ಹೇಳಿ, 4 ಜನ ಕೇಳಿ ಈ ರೀತಿ ಬಗ್ಗೆ ಹೋದ್ರೆ ಆಕ್ಸಿಡೆಂಟ್ ಕೂಡ ಕಮ್ಮಿ ಆಗ್ತದೆ. So, as ma'am has already mentioned, the importance of vision when it comes to driving. The only thing I want to mention is when the traffic lights has different colors. That's why it's very important that everyone who drives regularly checks their color vision. So, color vision is basically the ability of the eye to differentiate between different colors, and that is very important when you drive regularly and you have to see the traffic lights because they have different particular colors. So, and that is one thing I would just like to mention because that's related to the retinopia. That means behind the posterior segment of your eyes, and that is a lot of times it's a genetical condition. From childhood, you might have that problem, but you're not able to differentiate it or know that you have this problem. Second, it can be acquired due to any other condition in your retina. So it's very important when you come for a comprehensive eye checkup, especially those who are drivers regularly, that they should undergo color vision test as well. Thank you. ವಾಹನ ಚಾಲಕರ ಅಧ್ಯಕ್ಷರಾದಂತಹ ಶ್ರೀ ದೌಲತ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ವರ್ಷ